ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪ್ಯಾಟರ್ನ್ ಸ್ಟೈಲಲ್ಲಿ ಮಾಡುವ ಟೆಂಪಲ್ ವಿತ್ ನಾರ ಸ್ಟೈಲಲ್ಲಿ ಮಾಡುವ ಅವರೆಕಾಳು ಉಪ್ಪಿಟ್ಟನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಕಡಾಯಿ ಇಟ್ಟು ಅದರಲ್ಲಿ 1 ಗ್ಲಾಸಷ್ಟು ರವೆ ಹಾಕಿ, 2 ಸ್ಪೂನ್ ತುಪ್ಪ ಹಾಕಿ, 1 ಸ್ಪೂನ್ ಜೀರಿಗೆ ಹಾಕಿ ರೋಸ್ಟ್ ಮಾಡೋಣ. ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಡ್ರೈ ರೋಸ್ಟ್ ಮಾಡಿ ಸೈಡಿಗಿಡೋಣ. ನೆಕ್ಸ್ಟ್ ಅದೇ ಕಡಾಯಲ್ಲಿ ಆಯಿಲು ಎಷ್ಟಾಗುತ್ತೋ ಅಷ್ಟು ಆಯಿಲು ನಾನು 3 ಸ್ಪೂನು 5 ಸ್ಪೂನ್ ಹಾಕಿದ್ದೀನಿ. 5 ಸ್ಪೂನ್ ಆಯಿಲು, ಸಾಸಿವೆ, ಜೀರಿಗೆ ಆ್ಯಡ್ ಮಾಡಿ, ಮತ್ತು 1 ಬೌಲ್ ಆಗೋಷ್ಟು ಈರುಳ್ಳಿ ಆ್ಯಡ್ ಮಾಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಹಸಿಮೆಣಸಿನಕಾಯಿ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಗ್ರೀನ್ ಚಿಲ್ಲೀಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು, ಆಯಿಲಲ್ಲಿ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ನಾವು ಕರ್ರಿ ಲೀವ್ಸ್ ಆ್ಯಡ್ ಮಾಡ್ತಾ ಇದ್ದೀವಿ. ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ನೆಕ್ಸ್ಟು ನಮ್ಮ ಸ್ಪೆಷಲ್ ಏನಪ್ಪ ಅಂದರೆ ಅವರೆಕಾಳು ಉಪ್ಪಿಟ್ಟು. ಸೊ ಅವರೆಕಾಳನ್ನು ಚೆನ್ನಾಗಿ ವಾಶ್ ಮಾಡಿ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಅವರೆಕಾಳು ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಯಿಲಲ್ಲಿ ಫ್ರೈ ಮಾಡಿ 5 ಮಿನಿಟ್ಸು. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದ್ದೀನಿ. ಎಷ್ಟು ಕಣ್ಣಿಗೆ ಇಂಪಾಗಿದೆ ನೋಡೋದಕ್ಕೆ ಅಲ್ವಾ. ನೋಡಿ ಅದಿಗಿದೆ ಹೇಗೆ ಬರ್ತಾಯಿದೆ ನೋಡಿ, ಇದೆಲ್ಲ ಪ್ರೆಸರ್. ನೆಕ್ಸ್ಟ್ ಟೇಸ್ಟಿ ವೆಜ್ಜಸ್, ಗ್ರೀನ್ ಪೀಸ್ ಥರ ಇದೆಯಲ್ವಾ, ಗ್ರೀನ್ ಪೀಸ್ ಎಲ್ಲ ಅದು ಬೀನ್ಸ್, ಕ್ಯಾರೆಟ್ ನೀಟಾಗಿ ಚಾಪ್ ಮಾಡಿ ವಾಶ್ ಮಾಡಿ ಆ್ಯಡ್ ಮಾಡಿ ನೋಡಿ. ಈ ಥರ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ವೆಜ್ಜಸ್ಸು ನೋಡ್ತಾ ಇದ್ದೀನಿ ಕಲರ್ಫುಲ್ಲಾಗಿದೆ. ನಮ್ಮ ಕಣ್ಣಿಗೆ ಎಷ್ಟು ಇಂಪಾಗಿದೆ ಅಲ್ವಾ. ತರಕಾರಿ ಎಲ್ಲ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ನಾವು 1 or 2 ಸ್ಮಾಲ್ ಸೈಜ್ ಟೊಮೊಟೊ, 2 ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ವಾಟ್ ಕಲರ್ ಯಾವ ಕಲರ್ ಹೈಲೈಟ್ ಆಗ್ತಿದೆ ನಿಮಗೆ? ತುಂಬ ಕಲರ್ಫುಲ್ಲಾಗಿದೆ ನೋಡೋಕ್ಕೆ. ಈ ಥರ ಕಲರ್ಫುಲ್ಲಾಗಿದ್ದೇ ನಮಗೆ ಫಸ್ಟು ಫುಡ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಐ ವಿಲ್ ಟೇಸ್ಟ್ ಇಟ್ ಅಂತ. ಆ ಥರ ಇದೆ ನಮ್ಮ ರೆಸಿಪಿ. ನೆಕ್ಸ್ಟ್ ಈ ವೆಜ್ಜಸ್ ಎಲ್ಲ ಬಾಯ್ಲ್ ಆಗಬೇಕು. ಲಿಡ್ ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸ್ ಬಿಟ್ಬಿಡಿ. ನೆಕ್ಸ್ಟ್ ಓಪನ್ ಮಾಡಿ, ಲಿಡ್ ಓಪನ್ ಮಾಡಿಬಿಟ್ಟು ನಮ್ಮ ವೆಜ್ಜಸ್ನೆಲ್ಲ ನೆಕ್ಸ್ಟ್ ಮಿಕ್ಸ್ ಮಾಡಿ. ನೋಡಿ ಇದೆಲ್ಲ ಸ್ವಲ್ಪ ಆಗಲಿ ಬಾಯ್ಲ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಇದಕ್ಕೆ ನಾವೆಲ್ಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ವಾಟರ್ ಆ್ಯಡ್ ಮಾಡೋಣ. ನಾನು 1 ಗ್ಲಾಸ್ ರವೆಗೆ 4 ಗ್ಲಾಸಷ್ಟು ವಾಟರ್ ಆ್ಯಡ್ ಮಾಡ್ತಿದ್ದೀನಿ. 1:4 ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ವಾಟರ್ ಆ್ಯಡ್ ಮಾಡಿಬಿಟ್ಟು ನಾವು 4 ಗ್ಲಾಸ್ ವಾಟರ್ ಆ್ಯಡ್ ಮಾಡಿದ್ದೀನಿ ನಾನು 1 ಗ್ಲಾಸ್ ರವೆಗೆ. ನೆಕ್ಸ್ಟ್ ಸಾಲ್ಟ್ ನೋಡ್ಕೊಳ್ಳಿ. ನಾನು ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸಾಲ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡೋಣ. ನೋಡಿ ಉಪ್ಪಿಟ್ಟು ಅಂದರೆ ಕೆಲವರು ಇಷ್ಟಪಡಲ್ಲ, ಬಟ್ ಈ ರೀತಿ ಮಾಡಿ ಡೆಫಿನೆಟ್ಲಿ ನೀವು ಇಷ್ಟಪಟ್ಟು ತಿಂತೀರಾ. ಆ್ಯಂಡ್ ಲಂಚು, ಬ್ರೇಕ್ಫಾಸ್ಟು, ಡಿನ್ನರು, ಸ್ನ್ಯಾಕ್ಸ್ ಕೂಡ ಯೂಸ್ ಮಾಡ್ಕೊಳ್ಳಿ. ನೋಡಿ ಈಗ ನಾವು 15 ಮಿನಿಟ್ಸ್ ಆಯಿತು. ಲಿಡ್ ಓಪನ್ ಮಾಡಿದ್ರೆ ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಈ ಸ್ಟೇಜಲ್ಲಿ ನೋಡಿ ರವಾನ ಹಾಕ್ಕೊಳ್ಳಿ. ನೀವು ಈ ಥರ ವಾಟ್ರೆಲ್ಲ ಬಬಲ್ಸ್ ಥರ ಬಾಯ್ಲ್ ಆಗ್ತಿದ್ದಾಗೆ ನೀವು ರವೆ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲ ಅಂದರೆ ಅದೆಲ್ಲ ತಳ ಹಿಡಿಯೋ ಸ್ಟೇಜ್ ಬರುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ರವಾನೆಲ್ಲ. ಆ್ಯಂಡ್ ಈ ಸ್ಟೇಜಲ್ಲಿ ನೀವು ಸಾಲ್ಟನ್ನ ಚೆಕ್ ಮಾಡ್ಕೊಳ್ಳಿ. ಉಪ್ಪಿಟ್ಟಲ್ಲಿ ಸಾಲ್ಟು ಹೇಗಪ್ಪ ಚೆಕ್ ಮಾಡೋದಂದರೆ ಈ ವಾಟರು ಒಂದ್ಸರಿ ಟೆಸ್ಟ್ ಮಾಡಿ. ಟೇಸ್ಟಲ್ಲಿ ವಾಟರ್ ಥರ ಇರಬೇಕು, ಆಗ ಟೇಸ್ಟು ಕರೆಕ್ಟಾಗಿರುತ್ತೆ ಸಾಲ್ಟು ಅಂತ. ವಾಟರ್ ಚೆಕ್ ಮಾಡಿದ್ದಾದಮೇಲೆ ಸಾಲ್ಟು ಟೇಸ್ಟ್ ಚೆಕ್ ಮಾಡಿ ಲಿಡ್ ಕ್ಲೋಸ್ ಮಾಡಿ. ನಂತರ 10 ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ಕುದಿ ಬರುತ್ತೆ. ಎಲ್ಲ ಈ ಥರ ಗಟ್ಟಿ ಆಗ್ತಾ ಇರುತ್ತೆ ನಮ್ಮ ಉಪ್ಪಿಟ್ಟು.
ಆ್ಯಂಡ್ ನೀವು ಎಷ್ಟು ಒಂದು ಆಫ್ಟರ್ನೂನ್ವರೆಗೂ ಇಟ್ಟರೂ ಇದು ಅದೇ ರೀತಿ ಇರುತ್ತೆ, ಗಟ್ಟಿಯಾಗಲ್ಲ, ತುಂಬ ಸಾಫ್ಟಾಗಿರುತ್ತೆ. ನೋಡಿ, ನೋಡ್ತಾ ಇದ್ರೇ ತಿನ್ಬೇಕನ್ಸುತ್ತೆ, ಬೆಣ್ಣೆ ಥರ ಕರಗೋಗುತ್ತೆ ಬಾಯಲ್ಲಿಟ್ಟರೆ. ಆ್ಯಂಡ್ ಇದಕ್ಕೆ ನಾವು ಸ್ಪೆಷಲ್ ಮ್ಯಾಜಿಕ್ ಆ್ಯಡ್ ಮಾಡೋಣ. ಗೋಡಂಬಿ ತಗೊಂಡು ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಮೇಲೆ ಉಪ್ಪಿಟ್ಟಿಗೆ ಟಚಪ್ ಮಾಡೋಣ. ಓಕೆನಾ? ಈಗ ಆ್ಯಡ್ ಮಾಡಿಬಿಟ್ಟು ತುಪ್ಪ ವಿತ್ ಗೋಡಂಬಿ ಆ್ಯಡ್ ಮಾಡಿದ್ವಿ. ಸೂಪರಾಗಿದೆ, ಸ್ಮೆಲ್ ಮಾತ್ರ ನೋಡ್ತಾ ಇದ್ರೇ ತಿನ್ಬೇಕನ್ಸುತ್ತೆ. ಬಾಯಲ್ಲಿಟ್ಟರೆ ಕರಗೋಗುತ್ತೇನೋ ಅಂತ ಫೀಲ್ ಬರ್ತಿದೆ. ನಿಮಗೂ ಅದೇ ರೀತಿ ಫೀಲ್ ಆಗ್ತಿದೆಯಾ? ಹಾಗಾದರೆ ಇನ್ಯಾಕೆ ಲೇಟ್ ಮಾಡ್ತೀರಾ? ಡೆಫಿನೆಟ್ಲಿ ಒಂದು ಸಾರಿ ಟ್ರೈ ಮಾಡಿ ಈ ರೀತಿ. ನೋಡಿ, ನನಗಾದರೆ ಉಪ್ಪಿಟ್ಟು ಸೂಪರ್ ಡೂಪರ್ ಟೇಸ್ಟಿಯಾಗಿ ರೆಡಿಯಾಗಿದೆ. ನಾನೀಗ ಸರ್ವ್ ಮಾಡಿಕೊಂಡು ಇದ್ದೀನಿ. ಲೆಟ್ಸ್ ಗೋ ಟು ದ ಟೇಸ್ಟ್. ತುಂಬ ಸೂಪರಾಗಿದೆ. ನಾನು ಇದನ್ನು ಶುಗರ್ ವಿತ್ ಚಟ್ನಿ ಪುಡಿ ಕಾಂಬಿನೇಷನ್ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ.